ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇವರು ಗ್ರ್ಯಾಜುಯೇಟ್ಸ್ಗೆ ಅಪ್ರೆಂಟಿಸ್ಶಿಪ್ಸ್ಗೆ ಕರೆದಿದ್ದಾರೆ. ಸಾಧಾರಣವಾಗಿ ಅಪ್ರೆಂಟಿಸ್ಶಿಪ್ಸ್ಗಳೆಲ್ಲ ಪರ್ಮನೆಂಟ್ ಪೋಸ್ಟ್ ಆಗಿರೋದಿಲ್ಲ. 6 ತಿಂಗಳು 1 ವರ್ಷದವರೆಗೆ ಇದು ನಿಮಗೆ ತರಬೇತಿ ಸಿಗುತ್ತೆ. ಆ ತರಬೇತಿ ನಿಮಗೆ ಬಹಳ ಮುಖ್ಯ ಆಗುತ್ತೆ. ಅದು ಉದ್ಯೋಗದ ತರಬೇತಿ ಆಗಿರುತ್ತೆ. ಇದಕ್ಕೆ ಅರ್ಜಿ ಸಲ್ಲಿಸಬೇಕಾದವ್ರದ್ದು ವಯಸ್ಸೇನಿದೆ ಅದು 20ರಿಂದ 28 ಇರಬೇಕು. ಅದು ಕಟ್ ಆಫ್ ಕೊಟ್ಟಿದ್ದಾರೆ. 1 ಆಗಸ್ಟ್ 2024ಗೆ ಈ ಏಜ್ ಇರಬೇಕಾಗತ್ತೆ ಅಂತ. ಹಾಗೆ ಮುಂದೆ ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಡ್ಯೂರೇಷನ್ ಆಫ್ ಟ್ರೈನಿಂಗ್ ಇದೆಯಲ್ಲ, ಇದು 1 ವರ್ಷ ಇರುತ್ತೆ. ಮತ್ತು ಈ ಅಪ್ರೆಂಟಿಸ್ಶಿಪ್ಪಲ್ಲಿ ಏನೆಲ್ಲ ನಿಮಗೆ ತರಬೇತಿ ಕೊಡ್ತಾರೆ ಅಂದರೆ ಬ್ಯಾಂಕಿಂಗ್ ಪ್ರಾಕ್ಟೀಸಸ್ ಬಗ್ಗೆ ಇರುತ್ತೆ, ಬ್ಯಾಂಕ್ದು ಪ್ರಾಡಕ್ಟ್ಸ್ಗಳ ಬಗ್ಗೆ ಇರುತ್ತೆ, ಮತ್ತು ಬ್ಯಾಂಕ್ ಪ್ರೋಸೆಸಸ್ ಬಗ್ಗೆ ಇರುತ್ತೆ. ಇದು ನಿಮಗೆ ಅಪ್ರೆಂಟಿಸ್ಶಿಪ್ಪಲ್ಲಿ ತಿಳ್ಕೊಳ್ತಾ ಹೋಗ್ತೀರಿ. ಒಂದು ಬ್ಯಾಂಕಲ್ಲಿ ಕೆಲಸಕ್ಕೆ ಹೋಗಬೇಕಾದ್ರೆ ಯಾವ ರೀತಿಯ ಅಲ್ಲಿ ಜವಾಬ್ದಾರಿಗಳಿರುತ್ತೆ, ಯಾವ ರೀತಿಯಾಗಿ ಅವರು ಹಣವನ್ನು ಸ್ವೀಕರಿಸ್ತಾರೆ, ಟ್ರಾನ್ಸಾಕ್ಷನ್ ಯಾವ ರೀತಿ ಮಾಡ್ತಾರೆ, ಅದನ್ನು FD ಆಗ್ಬೋದೆ, ಮತ್ತೊಂದು ಸೇವಿಂಗ್ಸ್ ಬ್ಯಾಂಕ್ಸು, ಕರೆಂಟ್ ಬ್ಯಾಂಕ್, ಸೇವಿಂಗ್ಸ್ ಅಕೌಂಟು, ಕರೆಂಟ್ ಅಕೌಂಟು, ಎಲ್ಲದರ ಬಗ್ಗೆ ನಿಮಗೆ ಅರಿವಾಗುತ್ತೆ. ಬಹಳ ಮುಖ್ಯವಾಗಿ ನೀವು ನಂತರ ಅಲ್ಲಿ ಉದ್ಯೋಗಕ್ಕೆ ಹೋಗಬೇಕಾದ್ರೆ ನಿಮಗೆ ಸಂಪೂರ್ಣ ಅರಿವಿರುತ್ತೆ. ಇದು ನಿಮಗೆ 1 ವರ್ಷಗಳ ಕಾಲ ತರಬೇತಿ ಸಿಗುತ್ತೆ. ಈ ತರಬೇತಿ ಸಮಯದಲ್ಲಿ ನಿಮಗೇನಾದರೂ ಸ್ಟೈಫಂಡ್ ಕೊಡ್ತಾರಾ? ಖಂಡಿತವಾಗಿಯೂ ಕೊಡ್ತಾರೆ. ಅವರು 15,000 ಪ್ರತಿ ತಿಂಗಳು ಅಂತ ಅವರು ಹೇಳ್ತಿದ್ದಾರೆ. ಸೊ ಈ ವಿಡಿಯೋನ ಸಂಪೂರ್ಣ ಕಡೆವರೆಗೂ ನೋಡಿ ಅಂತ ಮತ್ತೊಮ್ಮೆ ಹೇಳ್ತಿದ್ದೀನಿ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂದರೆ ಇದು 2 ರೀತಿಯಾಗಿರುತ್ತೆ. ಒಂದು ಆನ್ಲೈನ್ ಟೆಸ್ಟ್ ಇರುತ್ತೆ, ಆಬ್ಜೆಕ್ಟಿವ್ ಟೈಪು. ಎರಡನೇದು ನಾಲೆಡ್ಜ್ ಆ್ಯಂಡ್ ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್, ಸ್ಥಳೀಯ. ಅಂದರೆ ಇವರು ಭಾರತದಾದ್ಯಂತ ಮಾಡ್ತಾ ಇರ್ತಾರೆ. ದೇಶದ ಪ್ರತಿಯೊಂದು ಪ್ರತಿಯೊಂದು ರಾಜ್ಯದಲ್ಲೂ ಮಾಡ್ತಿರ್ತಾರೆ. ಈ ಥರ ಅಪ್ರೆಂಟಿಸ್ಶಿಪ್ ಕರೆದಿರ್ತಾರೆ. ಸೊ ಸ್ಥಳೀಯವಾಗಿ ನೀವೆಲ್ಲಿ ಅಪ್ಲೈ ಮಾಡ್ತಿರ್ತೀರಿ, ಸ್ಥಳೀಯ ಭಾಷೆಯ ಜ್ಞಾನ ಇರಲೇಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ದು ನಾವು ಹೇಳಿದ್ವಲ್ಲ, ಆನ್ಲೈನ್ ಟೆಸ್ಟು. ಈ ಆನ್ಲೈನ್ ಟೆಸ್ಟಲ್ಲಿ ನಿಮಗೆ ಜನರಲ್ ಮತ್ತು ಫಿನಾನ್ಷಿಯಲ್ ಅವೇರ್ನೆಸ್ ಗೊತ್ತಿರಬೇಕು, ಜನರಲ್ ಇಂಗ್ಲೀಷು, ಕ್ವಾಂಟಿಟೇಟಿವ್ ಮತ್ತು ರೀಸನಿಂಗ್ ಆ್ಯಪ್ಟಿಟ್ಯೂಡ್ ಗೊತ್ತಿರಬೇಕು, ಹಾಗೂ ಕಂಪ್ಯೂಟರ್ ನಾಲೆಡ್ಜು ಗೊತ್ತಿರಲೇಬೇಕು ಅಂತ ಅವರು ಹೇಳ್ತಿದ್ದಾರೆ. ನಂತರದಲ್ಲಿ ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಯಾವ ಥರ ಮಾಡ್ತಾರೆ ಅಂತಂದರೆ ಸ್ಥಳೀಯ ಭಾಷೆ ನಿಮಗೆ ಓದೋದಕ್ಕೆ, ಬರೆಯೋದಕ್ಕೆ, ಮಾತನಾಡೋದಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳೋದಕ್ಕೂ ಗೊತ್ತಿರಬೇಕು ಅಂತ ಹೇಳಿ ಅವರು ನಿಮ್ಮಿಂದ ಅಪೇಕ್ಷಿಸ್ತಾರೆ. ಇದಕ್ಕೆ ಏನಾದರೂ ಲಾಸ್ಟ್ ಡೇಟ್ ಇದೆಯಾ ಅಂತಂದರೆ ಖಂಡಿತವಾಗಿಯೂ ಇದೆ. ಲಾಸ್ಟ್ ಡೇಟು 17 ಸೆಪ್ಟೆಂಬರ್ 2024ಕ್ಕೆ ಇದೆ. ಅಷ್ಟರೊಳಗೆ ಗ್ರ್ಯಾಜುಯೇಟ್ಸ್ ಅಂತ ಅವ್ರು ಹೇಳಿದ್ದಾರೆ. ಗ್ರ್ಯಾಜುಯೇಟ್ಸ್ ಅಂತಂದರೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಮ್ಯಾನೇಜ್ಮೆಂಟ್ ಯಾವುದೇ ಆಗಿರಲಿ, ನೀವು ಎಲಿಜಿಬಲ್ ಇರ್ತೀರಿ 1 ವರ್ಷಕ್ಕೆ ಇಲ್ಲಿ ಅಪ್ಲೈ ಮಾಡೋದಕ್ಕೆ. ಇನ್ನು ಅಪ್ಲೈ ಮಾಡೋದೇನಾದರೂ ವಿಧಾನ ಇದೆಯಾ ಅಂತಂದರೆ ಖಂಡಿತವಾಗಿಯೂ ಇದೆ. ಮೊದಲು ನೀವು ನ್ಯಾಪ್ಸ್ ಪೋರ್ಟಲ್ ನೋಡಿ, apprenticeshipindia.gov.inಗೆ ಫಸ್ಟು ನೀವು ಇದಕ್ಕೆ ರಿಜಿಸ್ಟರ್ ಆಗಿ, ನಂತರದಲ್ಲಿ ನ್ಯಾಟ್ಸ್ ಪೋರ್ಟಲ್ ಅಂತ ಇದೆ, ನ್ಯಾಟ್ಸ್ ಎಜುಕೇಷನ್, ಇವೆರಡಕ್ಕೂ ನೀವು ಫಸ್ಟು ರಿಜಿಸ್ಟರ್ ಮಾಡ್ಕೊಳ್ಬೇಕು. ನಂತರದಲ್ಲೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಪ್ರೆಂಟಿಸ್ಶಿಪ್ಗೆ ನೀವು ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರ್ತೀರಿ. ಈಗ ಆಲ್ರೆಡಿ ನೀವೇನಾದರೂ ಇವುಗಳಿಗೆ ರಿಜಿಸ್ಟ್ರ್ ಮಾಡ್ಕೊಂಡಿದ್ದೀರಾ ಅಂದರೆ ಬಹಳ ಒಳ್ಳೆಯದು. ಯಾರ್ಯಾರು ಮಾಡ್ಕೊಂಡಿಲ್ಲ ಈ ಪೋರ್ಟಲ್ಗೆ ಕೂಡಲೇ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀವಿ. ಇನ್ನು ನಿಮಗೇನಾದರೂ ಇದ್ರ ಬಗ್ಗೆ ಸಮಸ್ಯೆಗಳಿದ್ದರೆ, ತಿಳ್ಕೊಳ್ಬೇಕು ಹೆಚ್ಚಿನದಾಗಿ ಅಂತಂದರೆ ಅವರು ನಿಮಗೆ ಇಲ್ಲಿ ಲಿಂಕ್ಗಳನ್ನು ಕೊಟ್ಟಿದ್ದಾರೆ. ಆ ಲಿಂಕ್ಗಳಿಗೆ ನೀವು ಬರೆದು ಇಮೇಲ್ ಮುಖೇನ ನಿಮ್ಮ ಕ್ವೈರೀಸು, ನಿಮ್ಮ ಪ್ರಾಬ್ಲಮ್ಸು, ಕ್ಲಾರಿಫಿಕೇಷನ್ಸ್ಗಳನ್ನು ಬರೆದು ನೀವು ಅದನ್ನು ಅರ್ಥೈಸ್ಕೊಳ್ಬೋದಾಗಿದೆ. ಬಹಳ ಮುಖ್ಯವಾಗಿ ನಾನು ಹೇಳೋದಿಲ್ಲಿ, ಈ ವಿಡಿಯೋ ಇದೆಯಲ್ಲ, ಇಂತಹ ಉದ್ಯೋಗ ಮಾಹಿತಿ ನೀಡುವಂತಹ ವಿಡಿಯೋನ ನೀವು ಲೈಕ್ ಮಾಡಿ ಈ ವಿಷಯಕ್ಕೆ. ಎರಡನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಇತರರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳಿ. ಹಾಗೆ ಕಡೆಯಲ್ಲೊಂದು ಮಾತು ಬರುತ್ತೆ, ಈ ಅಪ್ರೆಂಟಿಸ್ಶಿಪ್ ಕೇವಲ ಬೆಂಗಳೂರಲ್ಲಿ ಮಾತ್ರ ಇರುತ್ತಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದು ಅಂದರೆ ಇಲ್ಲ. ಅವರ ಅಡ್ವರ್ಟೈಸ್ಮೆಂಟಲ್ಲಿ ಹೇಳ್ತಾ ಇದ್ದಾರೆ ಬೆಳಗಾವಿ, ಬೆಂಗಳೂರು ಪೂರ್ವ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಮೈಸೂರು, ಹಾಸನ, ಹುಬ್ಬಳ್ಳಿ ಧಾರವಾಡ, ಕಲಬುರಗಿ, ಶಿವಮೊಗ್ಗ, ಮಂಗಳೂರು,
ಹಾಗೂ ಉಡುಪಿ ಇಲ್ಲೆಲ್ಲ ಕಡೆಯೂ ಅಪ್ರೆಂಟಿಸ್ಶಿಪ್ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಿಮಗೆ ನೀವು ಆ ರಿಟರ್ನ್ ಟೆಸ್ಟ್ ಮತ್ತು ಎಕ್ಸಾಮ್ಸ್ ಎಲ್ಲ ಪಾಸ್ ಆದರೆ ಸ್ಥಳೀಯವಾಗಿಯೇ ಸಿಗೋದ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಕರ್ನಾಟಕದಾದ್ಯಂತ ಅದು ದಕ್ಷಿಣ ಕರ್ನಾಟಕವೇ ಆಗಲಿ, ಕರಾವಳಿ ಕರ್ನಾಟಕವೇ ಆಗಲಿ, ಮಲೆನಾಡು ಕರ್ನಾಟಕವೇ ಆಗಲಿ, ಕಿತ್ತೂರು ಕರ್ನಾಟಕವೇ ಆಗಲಿ ಅಥವಾ ಕಲ್ಯಾಣ ಕರ್ನಾಟಕವೇ ಆಗಲಿ, ಎಲ್ಲ ಕಡೆಯೂ ಅಪ್ರೆಂಟಿಸ್ಶಿಪ್ಸ್ ಇದೆ ಅಂತ ಹೇಳ್ತಿದ್ದಾರೆ. ನಾನು ಈ ವಿಡಿಯೋ ಕೆಳಗಡೆ ನೀವು ಯೂಟ್ಯೂಬ್ ಮುಖೇನ ಈ ವಿಡಿಯೋಗೆ ಹೋಗಿದ್ದರೆ ಈ ವಿಡಿಯೋ ಕೆಳಗಡೆ ನಾನು ಆ ಟೈಟಲ್ಸ್ಗಳ ಕೆಳಗಡೆ ಮೋರ್ ಅಂತ ಒಂದು ಪದ ಇರುತ್ತೆ, ಅದನ್ನು ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಸಿಗುತ್ತೆ. ಅಂದರೆ ವಿವರಣೆ ನೀಡುವಂತಹ ಜಾಗ ಅದು. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಅಡ್ವರ್ಟೈಸ್ಮೆಂಟ್ ಲಿಂಕ್ನಂತೂ ನೀವು ಕೂಡಲೇ ನೀವು ಅದನ್ನು ಸಂಪೂರ್ಣವಾಗಿ 2 ಬಾರಿ ಓದಿ ಅಂತ ಹೇಳ್ತಿದ್ದೀನಿ. ಹಾಗೂ ಆ ನ್ಯಾಪ್ಸ್ ಪೋರ್ಟಲ್ಗಳು ಲಿಂಕ್ಗಳು ಕೂಡ ಇದೆ. ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗಿ ಕೂಡಲೇ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ ಏನಿದೆ, ಕಡೆಯ ದಿನಾಂಕ, ಅಷ್ಟರ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಿ. ಅಪ್ರೆಂಟಿಸ್ಶಿಪ್ಸಲ್ಲಿ ನೀವು ತುಂಬ ಚೆನ್ನಾಗಿ ಕೆಲಸವನ್ನು ಕಲಿತೀರಿ. ಅದು ನಿಮಗೆ ಒಂದು ರೀತಿಯಾಗಿ ಸ್ಥೈರ್ಯವನ್ನು ಕೊಡುತ್ತೆ. ಕಮ್ಯುನಿಕೇಷನ್ ಕೂಡ ನಿಮ್ಮಲ್ಲಿ ಇಂಪ್ರೂವ್ ಆಗುತ್ತೆ ಬಹಳ ಚೆನ್ನಾಗಿ. ಕಸ್ಟಮರ್ಸ್ ಜೊತೆಗೆ, ಅಲ್ಲಿ ಬಂದಂಥ ಗ್ರಾಹಕರ ಜೊತೆಗೆ ಮಾತನಾಡುವಂಥದ್ದೆಲ್ಲ ಗೊತ್ತಾಗುತ್ತೆ ನಿಮಗೆ. ಅವರ ಅಗತ್ಯಗಳ ಬಗ್ಗೆ ಗೊತ್ತಾಗುತ್ತೆ. ನಿಮ್ಮ ಬ್ಯಾಂಕಲ್ಲಿ ನೀವು ಏನೆಲ್ಲ ವ್ಯವಸ್ಥೆಗಳಿರುತ್ತೆ ಅದನ್ನು ಅರ್ಥೈಸೋದಕ್ಕೂ ನಿಮಗೆ ಅನುಕೂಲ ಆಗುತ್ತೆ. ತುಂಬ ಚೆನ್ನಾಗಿದೆ. ಒಳ್ಳೆ ಅಪ್ರೆಂಟಿಸ್ಶಿಪ್ಸ್ ಎಲ್ಲ ಬಹಳ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.